ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ನೂಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿನಿತ್ಯ ಕೂಡ ನಿಮಗೆ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿ ನೀವು ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇನ್ನೇನು ಹತ್ತಿರದಲ್ಲೇ ನಮಗೆ ನವರಾತ್ರಿ ಪ್ರಾರಂಭ ಆಗ್ತಾ ಇದೆ. ಈ ನವರಾತ್ರಿಯ ಆಚರಣೆ ಅನ್ನೋಂಥದ್ದು ಹೇಗಿರಬೇಕಾಗತ್ತೆ? 9 ದಿನಗಳ ಕಾಲ, 10 ದಿನಗಳ ಕಾಲ ಹೇಗೆ ನಾವು ಇದನ್ನು ರಥದ ರೀತಿಯಲ್ಲಿ ಆಚರಣೆ ಮಾಡಬೇಕಾಗತ್ತೆ? ಯಾವುದಾದ್ರೂ ಕ್ಷೇತ್ರಗಳಿಗೆ ಭೇಟಿ ನೀಡೋದ್ರಿಂದ ನಮಗೆ ಲಾಭವನ್ನು ಪಡೆದುಕೊಳ್ಬಹುದಾ? ಸೊ ನವರಾತ್ರಿ ಆಚರಣೆ ಹೇಗಿರಬೇಕು? ಸಾಕಷ್ಟು ಜನ ಈ ಗೊಂಬೆಗಳನ್ನ ಕೂಡ ಕೂರಿಸ್ತಾರೆ ಈ ಒಂದು ಸಮಯದಲ್ಲಿ ಅಂತ ಹೇಳ್ಬೋದು. ಏನಾದರೂ ಸಿದ್ಧತೆಗಳನ್ನ ನಾವು ಮಾಡ್ಕೊಳ್ಬೇಕಂತಂದರೆ ಇವತ್ತೇ ತಿಳಿಸಿದ್ರೆ ಅನುಕೂಲ ಆಗುತ್ತೆ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇಲ್ಲಿ ನವರಾತ್ರಿ ಅಂದರೆ ಈ ಸಲ ಒಂದು ಜಾಸ್ತಿ ದಶರಾತ್ರಿ ಅಂದ್ಕೊಳ್ಳಿ, ಅಥವಾ ಏಕಾದಶ ಅಂತ ಅಂದ್ಕೊಳ್ಳಿ. ಈ ತಿಥಿಗಳಲ್ಲಿ ಮಾರ್ಪಾಟಾದಾಗ ಒಂದು ಹೆಚ್ಚಿಗೆ ಬರುತ್ತೆ. ಹಾಗಾಗಿ ನಾವು ಏನು ಅಂದರೆ ನವರಾತ್ರಿಗಳು ಅಂತ ಏನಾದರೂ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಮುಂದುವರೆದರೆ ನಮ್ಮ 100 ವರ್ಷ ಬದುಕಿಗೆ ಇದೊಂದು ಎಕ್ಸಾಮ್. 9 ದಿನಗಳ ಕಾಲ ನೀವೊಂದು ಆ ಪ್ರಾಂತ್ಯವನ್ನು ದಾಟಬಾರದು ಅಂತ. ಆ ಪ್ರಾಂತ್ಯವನ್ನು ನೀವು ಎಲ್ಲಿ ಇದ್ದೀರೋ, ಮನೆ ಇದ್ದೀರೋ, ಮಠ ಇದ್ದೀರೋ, ಮಂದಿರ, ನಿಮ್ಮನ್ನು ನೀವು ಒಂದು ಪಟಾಲ, ಒಂದು ಕಾಂಪೌಂಡ್ ನಿರ್ಮಾಣ ಮಾಡಿಕೊಂಡು ತದೇಕಚಿತ್ತರಾಗಿ ಪರೀಕ್ಷೆಯನ್ನು ಬರೆಯೋದು. ಈ 9 ದಿನಗಳು ಬರೆದಿರುವ ಈ ಪರೀಕ್ಷೆಯೇ ನಿಮ್ಮ 100 ವರ್ಷಗಳ ಪ್ರತಿಫಲ ಸಿಗುವಂಥದ್ದು. ನೀವು ಹೇಗೆ ಬಯಸಿರ್ತೀರೋ ಹಾಗೆ ಆ ಅಮ್ಮನ ಕಟಾಕ್ಷವಾಗುವಂಥದ್ದು. ಅಂದರೆ ಆಯಾಯ ಪ್ರಾಂತ್ಯಕ್ಕೆ ಆ ಪದ್ಧತಿಯಲ್ಲಿ ಮಾಡ್ತಾರೆ. ಈಗ ಆಂಧ್ರ ಪ್ರದೇಶ ಅಂತಂದರೆ ಕನಕದುರ್ಗಾ ದೇವಿಗೆ ಸಂಬಂಧಪಟ್ಟ ಅವತಾರಗಳು ಬರುವಂಥದ್ದು. ನಮ್ಮ ಕರ್ನಾಟಕ ಅಂತಂದರೆ ಶಕ್ತಿಪೀಠ ಆಗಿರತಕ್ಕಂತಹದ್ದು ಏನಿದೆ ಚಾಮುಂಡೇಶ್ವರಿ, ಆ ಪದ್ಧತಿಯಲ್ಲಿ ಬರತಕ್ಕಂತಹದ್ದು. ಒಟ್ಟಾರೆಯಾಗಿ ಈ ಭೂಮಿಯಲ್ಲಿ, ಭರತ ಭೂಮಿಯಲ್ಲಿ, ಈ ಖಂಡದಲ್ಲಿ, ಅಂದರೆ ಪ್ರಪಂಚಾದ್ಯಂತ ನಾನು ಮಾತಾಡ್ತಿರೋದು, ಪ್ರಪಂಚಾದ್ಯಂತ ನಾವೇನಾದರೂ ಕೂಡ ಮಾತಾಡಲಿಕ್ಕೆ ಅಂತ ಹೊರಟರೆ ಅದಕ್ಕೆ ಸಂಕಲ್ಪ ಬರುತ್ತೆ. ಭರತ ವರ್ಷೆ ಭರತ ಖಂಡೇ ಶಕಾಬ್ದಿ ಮೇರೋಹೋ ದಕ್ಷಿಣೆ ಪಾರ್ಶ್ವಸ್ಮಿನೋತ್ತಮಾನ ವ್ಯವಹಾರಿಗೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಠ ಸಂವತ್ಸರಣ ಅಂತ ಏನು ಸಂಕಲ್ಪ ಬರುತ್ತೋ ಅದರಲ್ಲಿ ಇವೆಲ್ಲ ಬರುವಂಥದ್ದು. ಇಲ್ಲಿ ಪ್ರಧಾನವಾಗಿ 64,000 ಶಕ್ತಿಪೀಠಗಳಿದೆ ಪ್ರೀತಿಯ ಬಂಧುಗಳೇ. ಎಷ್ಟು? 64,000 ಶಕ್ತಿಪೀಠಗಳಿವೆ. ಈ ಮನುಷ್ಯನ ಜನ್ಮ ಅಂದ ಮೇಲೆ ಈ 64,000 ಶಕ್ತಿಪೀಠಗಳನ್ನು ಕಾಣಬೇಕು ಅಂತ ಹೇಳಿದ ಎಲ್ಲಿ ಸಾಧ್ಯವಾಗುತ್ತೆ? ಕೊನೆ ಪಕ್ಷ 18 ಆದರೂ, ಕೊನೆ ಪಕ್ಷ ಅದರಲ್ಲಿ 8 ಆದರೂ, ಕೊನೆ ಪಕ್ಷ ಆ ನವಶಕ್ತಿಗಳಾದರೂ ನಾವು ಕಾಣಬೇಕು ಅಂತಂದರೆ ಇಲ್ಲ ಗುರುಗಳ, ನಮಗಾಗಲ್ಲ. ಮತ್ತು ಮನುಷ್ಯನ ಜನ್ಮ ಅದಕ್ಕೆ ಈ 9 ದಿನಗಳ ಪರ್ಯಂತ ನಮಗೊಂದು ಈ ಶಿಸ್ತು ಕ್ರಮಬದ್ಧವಾಗಿ ಮಾಡಿಕೊಳ್ಳಲಿಕ್ಕೆ ಒಂದು ಅನುವು ಮಾಡಿಕೊಡ್ತಾನೆ. ಅಂತಹ 64,000 ಶಕ್ತಿ ಪೀಠಗಳನ್ನು ನೋಡಿದ ಪುಣ್ಯ ಫಲವನ್ನು ನಿಮ್ಮ ಅಕೌಂಟಿಗೆ ಸೇರಿಸ್ಬೇಕಂದ್ರೆ ಕನಿಷ್ಠ ಪಕ್ಷ 3 ನೋಡೋ ಹೇಳ್ತಾನೆ. ಆ 3 ಅಂತಂದರೆ ಪ್ರಧಾನವಾಗಿ ಬಹುಶಃ ನಾವೇನಾದರೂ ಕಾಣುತ್ತೀವಿ ಅಂತಂದರೆ ಪಂಜಾಬ್ನಲ್ಲಿರ್ತಕ್ಕಂತಹದ್ದು ಜಲಂಧರ್ ಪೀಠ ಅಂತ ಕರೀತಾರೆ. ಪಂಜಾಬ್ನಲ್ಲಿರುವ ಜಲಂಧರ್ ಪೀಠದಲ್ಲಿರ್ತಕ್ಕಂಥ ತ್ರಿಪುರಮಾಲಿನಿ ದೇವಿಯ ದರ್ಶನ, ಅದು 54 ಶಕ್ತಿಪೀಠಗಳು ಒಂದಾಗಿರತಕ್ಕಂತಹದ್ದು. ಅತ್ಯಂತ ಅದ್ಭುತವಾಗಿರತಕ್ಕಂಥ ದಿಶಕ್ತಿ. ನಮ್ಮ ಕರ್ನಾಟಕಕ್ಕೆಲ್ಲ ಕರೆಂಟ್ ಸಪ್ಲೈ ಮಾಡಬೇಕು ಅಂತ ಟ್ರಾನ್ಸ್ಫಾರ್ಮರ್ ಇರುತ್ತಲ್ಲ, ಹಾಗೆ ದೇಶಕ್ಕೆಲ್ಲ ಈ ಜಗತ್ತಿಗಳ ಒಂದು ಶಕ್ತಿ ಅಂತಂದರೆ ಅದ್ಭುತವಾದ ಶಕ್ತಿ ಇರುವಂಥದ್ದು ಜಲಂಧರ್, ಅದ್ಭುತವಾಗಿರತಕ್ಕಂಥ ತ್ರಿಪುರಮಾಲಿನಿ ದೇವಿ. ಇನ್ನು 2ನೇದು ಒಡಿಸ್ಸಾದ ಜೈಪುರದಲ್ಲಿ ಮಾ ಗಿರಿಜಾದೇವಿ ಅಂತ, ಆಕೆ ಈ 2ನೇ ದೇವಿ. ಇನ್ನು ಇವೆಲ್ಲ ಉತ್ತರ ಭಾರತದಲ್ಲೇ ಬರ್ತವೆ. ಇನ್ನು ದಕ್ಷಿಣ ಭಾರತದಲ್ಲಿ ಅಂತಂದರೆ ಅಮ್ಮನವರು ಕಂಚಿ ಕಾಮಕೋಟಿ ಪೀಠ ನಮಗಿರ್ತಕ್ಕಂಥ ಏಕೈಕವಾಗಿರುವ ಸ್ಥಳ. ಅವೆರಡೂ ನೋಡಲಿಕ್ಕೆ ನಮಗಾಗೋದಿಲ್ಲ ಗುರುಗಳೇ.
64,000 ಈ ಮೂರು ನೋಡಲಿಕ್ಕೆ ಬರಲಿಲ್ಲ. 63,997 ಪೀಠಗಳು ನೋಡಿದ್ರೆ ಎಷ್ಟು ಪುಣ್ಯ ಫಲ ನಮ್ಮ ಅಕೌಂಟ್ಗೆ ಸೇರ್ಪಡೆಯಾಗುತ್ತದೆಯೋ, ಈ ಕಂಚಿ ಕಾಮಕೋಟಿ ಅಮ್ಮನವರ ದಿವ್ಯ ದರ್ಶನ ಈ ನವರಾತ್ರಿಯಲ್ಲಿ ಒಂದು ಸಲ ಮಾಡಿಕೊಂಡ್ರೆ ಯಕ್ಕಶ್ಚಿತ್ ಪಟ 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 ಅಂತ ಮೇಲಿಂದ ಒಂದು ಪದಾರ್ಥ ಹಾಕಿದ ಕೆಳಗಡೆ ಹೇಗೆ ಸುರಿದು ಬಿಡುತ್ತೋ ಹಾಗೆ ಸುರಿಸ್ತಾಳಂತೆ, ದನಕನಕ ವರ್ಷವನ್ನು ನಿಮಗೆ ಸುರಿಸಿಕೊಡ್ತಾಳಂತೆ. ಅಂತಹ ಕಂಚಿ ಕಾಮಕೋಟಿಯನ್ನು, ಅದರಲ್ಲೂ ಕೂಡ ಮೋಕ್ಷಪುರಿಗಳು ಅಂತ ಹೇಳಿ ಬರ್ತವೆ. ಕಂಚಿ, ಮಾಯಾ ನಗರಿ, ಅಯೋಧ್ಯ ಇವೆಲ್ಲ ಸೇರಿ ಬರ್ತಕ್ಕಂತಹದ್ದು ಒಂದು ಅದ್ಭುತವಾಗಿರ್ತಕ್ಕಂತಹದ್ದು. ಅದರಲ್ಲಿ ಮೋಕ್ಷಪುರಿ ನಮಗೆ ನಮ್ಮ ದಕ್ಷಿಣ ಭಾರತದವರಿಗೆ ಒಂದೇ ಒಂದು, ಅದೊಂದು ಕಂಚಿ. ಆ ಕಂಚಿ ಪರಮ ರಹಸ್ಯವನ್ನು ಅಡಗಿರತಕ್ಕಂತಹದ್ದು. ನೀವೇನಾದರೂ ಈ 9 ದಿನದಲ್ಲಿ ಸಾಧ್ಯವಾದರೆ ಒಂದು ದಿನ ಆಕೆ ದರ್ಶನ ಮಾಡ್ಕೊಳ್ಳಿ. ಇನ್ನು ಮನೆಯಲ್ಲಿ ಮಾಡಬೇಕಾದ್ರೆ ಹೀಗೆಲ್ಲ ಕೂಡ ಇರಬೇಕು, ಅದನ್ನು ನಾನು ತಿಳಿಸ್ತಾ ಬರ್ತೇನೆ. ನಾವು ಅಮ್ಮನವರನ್ನು ಶೈಲಪುತ್ರಿಯನ್ನು ಮಾಡಬೇಕಾ ಅಥವಾ ಬೇರೆ ಇನ್ಯಾವುದನ್ನು ಮಾಡ್ಕೊಳ್ಬೇಕಾ, ಅದೆಲ್ಲ ಕೂಡ ನಾನು ನಿಮಗೆ ತಿಳಿಸ್ತಾ ಬರ್ತೇನೆ. ನಾಳೆ ಮಾಡೋದನ್ನು ಇಂದಿನ ದಿವಸ ತಿಳಿಸ್ತೇನೆ, ನಾಳೆದ್ದು ಮಾಡೋದನ್ನು ಅದರಿಂದ ದಿವಸ ತಿಳಿಸ್ತಾ ಬರ್ತೇನೆ. ಅದರ ಪ್ರಕಾರ ನೀವೇನು ಕಟ್ಟಪ್ಪಣೆಗಳನ್ನು ಹಾಕ್ಕೊಂಡು ಶಿಸ್ತುಬದ್ಧವಾಗಿ ನಾನು ಮಾಡ್ತೀನಿ ಅಂತಂದರೆ, ಇಲ್ಲಿ 4 ಪ್ರಧಾನವಾಗಿ ಕಟ್ಟಪ್ಪಣೆ ಮಾಡ್ಕೊಂಬಿಡಿಯಪ್ಪ ಈ ನವರಾತ್ರಿಗಳಲ್ಲಿ. ಒಂದು, ಬ್ರಹ್ಮಚರ್ಯ ಪಾಲಿಸುವಂಥದ್ದು. ಬ್ರಹ್ಮಚರ್ಯ ನಾನು ಹೇಳಬೇಕಾಗಿಲ್ಲ, ಅದನ್ನು ನೀವು ಅಂಡರ್ಸ್ಟುಡ್. ಅದು ಬ್ರಹ್ಮಚರ್ಯವನ್ನು ಪಾಲಿಸುವಂಥದ್ದು. ನೀವು ಮನೆಯಲ್ಲೇ ಚಾಪೆ ಮೇಲೆ ಮಲಗುವಂಥ, ಯಾಕೆಂದರೆ ಚಾಪೆ ಮೇಲೆ ಮಲಗಿದಾಗ ನಮಗೆ ವಿಷಯಾಸಕ್ತಿ ಬರೋದಿಲ್ಲ, ಆ ವಿಷಯಾಸಕ್ತಿ ಕಡಿಮೆ ಆಗ್ತಕ್ಕಂಥದ್ದು. ಆದ್ದರಿಂದ ಅದ್ರ ಬಗ್ಗೆ ಗಮನವೇ ಬರೋದಿಲ್ಲ. ಅದಕ್ಕಾಗಿ ಚಾಪೆ ಮೇಲೆ ಮಲಗತಕ್ಕಂಥದ್ದು, ಬ್ರಹ್ಮಚರ್ಯವನ್ನು ಪಾಲಿಸುವಂಥದ್ದು. ಎರಡನೇದು, ಈ 9 ದಿನಗಳ ಪರ್ಯಂತ ಅವಳ ನಾಮಸ್ಮರಣೆಯಲ್ಲೇ ಇರುವಂಥದ್ದು ಖಡಾಖಂಡಿತವಾಗಿ. ಇನ್ನು ಮೂರನೇದು, ನೀವು ಕನಿಷ್ಠ ಪಕ್ಷ ಸಾತ್ವಿಕ ಆಹಾರವನ್ನೇ ಉಣ್ಣುವಂಥದ್ದು. ಈರುಳ್ಳಿ ಬೆಳ್ಳುಳ್ಳಿ ವರ್ಜ ಮಾಡಲೇಬೇಕು, ಸಾತ್ವಿಕ ಆಹಾರವನ್ನೇ ಮಾಡ್ತಕ್ಕಂಥದ್ದು. ನಾಲ್ಕನೆಯದು, ಅಪ್ಪಿ ತಪ್ಪಿಯೂ ಕೂಡ ಮನೇಲಿ ಜಗಳ ಆಡಬೇಡಿ, ಯಾರನ್ನು ಕೂಡ ನಿಂದಿಸಬೇಡಿ, ಬಯ್ಯಬೇಡಿ. ಈ 4 ಇನ್ನೂ ಉಪಾಯ ಇದೆ, ಬೇಕಾದಷ್ಟು ಆಯದಿಂದ ನಾನು ಹೇಳ್ತೀನಿ. ಇದನ್ನು ಮಾಡಿಕೊಂಡು ನಮಗೆ ಮೋಕ್ಷಪುರಿ ಎನಿಸಿಕೊಂಡಿರುವ ಈ ಒಂದು ಕಂಚಿ ಕಾಮಕೋಟೆಗೆ ಒಮ್ಮೆ ನೀವು ಹೋಗಿ ಬರ್ತೀನಿ ಅಂತಂದರೆ ಬಹಳ ಬಹಳ ಪರಮಾದ್ಭುತವಾಗಿರ್ತಕ್ಕಂಥದ್ದು. ಒಂದು ಸಲ ಈ ಕಾತ್ಯಾಯನಿ ಮಹಾ ಋಷಿಗಳು ಕುಳಿತುಕೊಂಡು ತಪಸ್ಸನ್ನು ಮಾಡುತ್ತಿರುತ್ತಾರೆ. ಆ ಪ್ರಾಂತ್ಯದಲ್ಲಿ ಬಹುಶಃ ಆತನ ತಪಸ್ಸಿಗೆ ಮೆಚ್ಚಿ ಶಿವ ಬಂದು, ಅಯ್ಯ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಏನು ಬೇಕೋ ಕೇಳು ಅಂತಂದರೆ, ಸ್ವಾಮಿ ನಿನ್ನ ಮಡದಿ ಆಗಿರ್ತಕ್ಕಂತಹ ಪಾರ್ವತಿ ದೇವಿ ಇದ್ದಾಳಲ್ಲ, ಅವಳು ನನಗೆ ಮಗಳಾಗಿ ಹುಟ್ಟಬೇಕು, ನನಗದೊಂದು ಆಸೆ ಇದೆ ಅಂತ ಕೇಳ್ಕೊಳ್ತಾರೆ. ಅದಾಗತ್ತೆ ಕಣಯ್ಯ ಅಂತ ಹೇಳಿ ಅಲ್ಲಿದ್ದ ಅಂತರ್ಗತನಾಗ್ತಾನೆ. ಆ ನಂತರ ಮತ್ತೊಂದು ದಿನ ಆತ ತಪಸ್ಸನ್ನು ಆಚರಣೆ ಮಾಡುತ್ತಿರಬೇಕಾದ್ರೆ ಈ ಮಕ್ಕಳು ನಡೆಯಲ್ಲ, ಅದಕ್ಕೆ ಮೊದಲು ಇರುತ್ತಲ್ಲ, ಯಾವ ಸ್ಥಿತಿ ಇರ್ತಾರೆ, ನಡೆಯಲ್ಲ, ಆ ನೆಲದ ಮೇಲೆ ಹಾಗೇ ಬರ್ತಿರ್ತಾರೆ, ಅಂಬೆಗಾಲು ಇಟ್ಕೊಂಡು ಬರ್ತಿರ್ತಾರಲ್ಲ ಆ ಮಕ್ಕಳು. ಆ ಸ್ಥಿತಿಯಲ್ಲಿ ಆ ಪುಟ್ಟ ಹೆಣ್ಣು ಮಗು ಒಂದು ಕಾತ್ಯಾಯಿನಿ ಮಹರ್ಷಿಗಳ ಮೇಲೆ ಬಂದು ಆ ತೊಡೆ ಮೇಲೆ ಕುಳಿತುಕೊಂಡ್ಬಿಡ್ತಾಳೆ. ಯಾವಾಗ ಅವರ ತೊಡೆ ಮೇಲೆ ಬಂದು ಆ ಪುಟ್ಟ ಮಗು ಕುಳಿತುಕೊಂಡು ಬಿಡ್ತಾಳೆ, ನಿಧಾನಕ್ಕೆ ಕಣ್ಣು ತೆಗೆದು ಆಕೆಯನ್ನು ನೋಡುತ್ತಾರೆ. ಅವಳ ದಿವ್ಯ ದೃಷ್ಟಿ ನೋಡಿದಾಗ ಮಹಾನುಭಾವ ಕರುಣಿಸಿದ ನೋಡು ಅಂತೇಳಿ ಆ ಪುಟ್ಟ ಮಗುವನ್ನು ಮುದ್ದಾಡ್ತಾ ಸಾಕಿ ಸಲ್ಲಿಸ್ತಾರೆ. ಆ ಸಲುಹ ಸಂದರ್ಭದಲ್ಲಿ ಆ ಮಗು ಆಟ ಆಡೋದ ಸಂದರ್ಭದಲ್ಲಿ ಇಷ್ಟು ಮುದ್ದಾಗಿ ಬೆಳೀತಿದ್ದಾಳೆ ಅಂತೇಳಿ ಆಕೆಗೆ ಕಾತ್ಯಾಯಿನಿ ಅಂತ ಹೆಸರಿಡ್ತಾರೆ. ಅಂತ ಕಾತ್ಯಾಯಿನಿ ಅಪ್ಪ ಮಗಳ ಮಧ್ಯೆ ಇನ್ನು ಸ್ತೋತ್ರ ಪಾರಾಯಣ ಪೂಜೆ ಇದರ ಮಧ್ಯೆ ನಡೆದು ಇನ್ನೇನು ಮದುವೆ ವಯಸ್ಕಳಾಗ್ತಾಳೆ. ಅರೆ ನಾನು ಹೇಗೆ ಈಕೆಗೆ ಮದುವೆ ಮಾಡೋದು, ನನ್ನ ಕೈಲಿ ಸಾಧ್ಯವಾಗುತ್ತಾ, ಮತ್ತು ಪರಶಿವನ್ ಬರ್ತಾನ, ಏನು ಮಾಡೋದು ಅಂತೇಳಿ ಆಕೆ ಮದುವೆ ವಯಸ್ಕಳಾದಾಗ ಕಾತ್ಯಾಯಿನಿ ಮಹರ್ಷಿ ತಪಸ್ಸು ಮಾಡಿ ಪಡೆದುಕೊಂಡ ಈ ಮಗಳು ಕಾತ್ಯಾಯಿನಿ ವಯಸ್ಕಳಾಗಿ ಇದ್ದಾಗ, ಅಮ್ಮ ನಾನು ನಿನಗೊಂದು ಆದೇಶವನ್ನು ಮಾಡ್ತೇನೆ, ತಗೋ, ನನ್ನ ಹತ್ರ ಈ ಹುಲಿ ಚರ್ಮ ಇದೆ, ಬೀಸಣಿಗೆ ಇದೆ, ಕಮಂಡಲ ಇದೆ, ಒಂದು ರುದ್ರಾಕ್ಷಿ ಇದೆ, ಇಷ್ಟನ್ನು ಕೊಡ್ತೇನೆ ತಾಯಿ, ಇದೆಲ್ಲ ತೆಗೆದುಕೊಂಡು ನಿನಗೊಂದಿಬ್ಬರು ಸೇವಕರು ಕೊಡ್ತೇನೆ, ತೆಗೆದುಕೊಂಡು ಹೊರಟು ಈ ಪದಾರ್ಥಗಳು ಎಲ್ಲಿ ಬೀಳ್ತಾವೋ ಅಲ್ಲಿ ನಿನ್ನ ಪತಿದೇವ ಕಾಣುತ್ತಾನೆ, ನಿನ್ನನ್ನು ಕಲ್ಯಾಣವಾಗುತ್ತಾನೆ, ನಿನ್ನನ್ನು ಮದುವೆ ಹಾಕ್ತಾನೆ ತಾಯಿ, ನನಗೆ ಮದುವೆ ಮಾಡತಕ್ಕಂತಹ ಯೋಗ್ಯತೆ ಇಲ್ಲ, ಅದಕ್ಕಾಗಿ ನೀನು ಪರಶಿವನನ್ನು ನೀನೇ ಹೊಲಿಸ್ಕೊಳ್ಬೇಕಾಗತ್ತೆ ಅಂತ ಹೇಳಿದಾಗ ಆ ಪದಾರ್ಥಗಳ ಕಮಂಡಲವನ್ನು, ಆ ಹುಲಿಯ ಚರ್ಮವನ್ನು, ಒಂದಷ್ಟು ಮರಳು ಕೂಡ ಕೊಡ್ತಾನೆ. ಆ ಮರಳನ್ನು ಕೂಡ ಹಿಡಿದು ಹಾಕಿ ಹೊರಟಿರಬೇಕಾದ್ರೆ ಒಂದಷ್ಟು ದೂರ ನಡೆದುಕೊಂಡು ಹೋಗುತ್ತಿರಬೇಕಾದ್ರೆ ಆ ಒಂದು ವಯಸ್ಸುಗಳಾಗಿ ಬಂದಿರತಕ್ಕಂದ್ರೆ ಮದುವೆ ವಯಸ್ಸಿಗೆ ಬಂದಿರತಕ್ಕ ಕಾತ್ಯಾಯಿನಿ ಆ ಪದಾರ್ಥದಿಂದ ಹೋಗ್ತಿರ್ಬೇಕಾದ್ರೆ 1-2-3 ಪರ್ಲಾಂಗ್ ಹೋಗ್ತಿರುತ್ತಾಳೆ. ದಾಹ ಆಗತ್ತೆ, ಆ ಪದಾರ್ಥ ಇದ್ದಕ್ಕಿದ್ದಂಗೆ ಕೈಯಿಂದ ಜಾರಿ ಬಿದ್ದು ಬಿಡುತ್ತವೆ.
ಆ ಜಾರಿ ಬಿದ್ದಿರ್ತಕ್ಕಂಥ ಸ್ಥಳವೇ ಕಾಂಚಿ. ಈಗ ನಾವೇನು ಕರಿತೀವಿ ಕಾಂಚೀಪುರಂ ಅಂತ. ನೀವು ಮದುವೆಗೆ ಹೋಗಿರ್ತೀರಿ ಸೀರೆಗಳು ತರಕ್ಕೆ, ದೇವಿ ನೋಡೋಕೆ ಹೋಗಿರಲ್ಲ, ಮದುವೆಗೆ ಸೀರೆಗಳು ತರಕ್ಕೆ ಹೋಗಿರ್ತೀವಿ. ಆ ಕಾಂಚೀಪುರಂ ಇದೆಯಲ್ಲ, ಆ ಪದಾರ್ಥಗಳು ಕೆಳಗೆ ಬಿದ್ದದ್ದೇ. ಆ ಮರಳಿಂದ ಆಗ ಒಂದು ಲಿಂಗೋದ್ಭವ ಆಗತ್ತೆ. ಆ ಲಿಂಗವನ್ನು ಈಗಲೂ ಕೂಡ ನೀವು ಆ ಅಮ್ಮನವರು ತಬ್ಬಿಕೊಂಡಿರ್ತಕ್ಕ ಸ್ಥಿತಿಯಲ್ಲಿ ನೋಡಬೇಕಾದ್ರೆ ಏಕಾಂಬರೇಶ್ವರ ಅದೇ ಕ್ಷೇತ್ರದಲ್ಲೇ ವಾರಾಹಿ ದೇವಿ ಕೂಡ ಇರ್ತಕ್ಕಂಥದ್ದು. ಅಲ್ಲಿ ರಾಜಶ್ಯಾಮಲ ಕೂಡ ಇದ್ದಾಳೆ. ಈಗ ನಿಮ್ಮ ಮಕ್ಕಳು IAS KS ನೀಟ್ ಎಕ್ಸಾಮ್ ಬರಬೇಕಾದ್ರೆ ಒಂದು ಸಲ ರಾಜಶ್ಯಾಮಲ ದರ್ಶನ ಮಾಡ್ತಂತಂದ್ರೆ ಬರೆದಿಟ್ಕೊಳ್ಳಿ, ಯಾಕಷ್ಟಿತ್ತು 2ನೇ ಅಟೆಂಪ್ಟ್ ಹೋಗೋದೇ ಇಲ್ಲ ಅವರು. ಅಷ್ಟು ಅದ್ಭುತವಾಗಿ ರ್ಯಾಂಕಿನ ಜೊತೆಗೆ ರ್ಯಾಂಕ್ ಪಡೆದೇ ಬರುತ್ತಾರೆ. ಅದು ರಾಜಶ್ಯಾಮಲ. ಅಲ್ಲಿರ್ತಕ್ಕಂಥ ಶಕ್ತಿಯೇ ಆಗಿರ್ತಕ್ಕಂತಹದ್ದು ಕಂಚಿ ಕಾಮಕೋಟಿ ಪೀಠದ ಬಗ್ಗೆ ಹೇಳಬೇಕು ಅಂತಂದರೆ, ಈಗ ನೀವು ಹೇಳ್ತೀರಲ್ಲ ಗಾಯತ್ರಿ ಮಂತ್ರ, ಆ ಗಾಯತ್ರಿ ಮಂತ್ರದಲ್ಲಿ ಬರತಕ್ಕಂಥ 24 ಅಕ್ಷರಗಳೇ ಅಲ್ಲಿರ್ತಕ್ಕಂಥ ಗಾಯತ್ರಿ ಮಂಟಪದ 24 ಸ್ತಂಭಗಳಾಗಿರ್ತವೆ. ಪ್ರೀತಿಯ ಬಂಧುಗಳೇ, ಅಲ್ಲಿರ್ತಕ್ಕಂಥ ಆತ ಏನು ಬೀಸಣಿಗೆ ಕೊಟ್ಟಿದ್ದನೋ ಆ ಬೀಸಣಿಗೆಯಲ್ಲಿ 4 ವೇದದ ಪುಸ್ತಕ ಇಟ್ಟಿರ್ತಾನೆ ಆ ಒಂದು ಬ್ಯಾಗಲ್ಲಿ. ಆ ಮಹರ್ಷಿ ಅಲ್ಲಿ ಬಿದ್ದಿರ್ತಕ್ಕಂಥದ್ದೊಂದು ಮರ ಇದೆ, ಈಗಲೂ ಕೂಡ ನಿಮಗೆ ತಿಳಿಸ್ತೇನೆ ಪ್ರೀತಿ ಬಂಧುಗಳೇ. ಅಲ್ಲೊಂದು ಮಾವಿನ ಮರ ಇದೆ. ಅಲ್ಲಿ ವರ್ಷಕ್ಕೆ ಬರೋದು 4 ಮಾವಿನ ಹಣ್ಣು. ಆ 4 ಮಾವಿನ ಹಣ್ಣು 4 ಥರದ ರುಚಿಯನ್ನು ಹೊಂದಿರುತ್ತವೆ. ಡಾಕ್ಟ್ರು ಇವರಿಗೆ ಮಕ್ಕಳಾಗಲ್ಲ ಅಂತ ಬರೆದಾಕಿರ್ತಾನಲ್ಲ, ಇವನು ನೀಚ ನಿಕೃಷ್ಟ ರೋಗವೇ ಗುಣವಾಗೋದಿಲ್ಲ ಅಂತ ಬರೆದಾಕಿರ್ತಾನಲ್ಲ. ಆ ಸಂದರ್ಭದಿಂದ ಅದೊಂದು ಸೀಸನ್, ಮಾವಿನ ಹಣ್ಣು ಸೀಸನ್. ನೀವೇನಾದರೂ ಹೋಗ್ತೀನಿ ಅಂತಂದರೆ ಅಲ್ಲಿ ಹೋಗಿ ಆ ಮಾವಿನ ಹಣ್ಣು ತಿಂದು ಬರ್ತೀರಂತಂದರೆ ಬರೆದಿಟ್ಕೊಳ್ಳಿ. ಅವ್ರಿಗೆ ನಿಸ್ಸಂತಾನ ಅಂತಿದ್ರೆ ಖಂಡಿತ ಅವರಿಗೆ ಸಂತಾನವಾಗುತ್ತೆ. ಅದು ಮಾವಿನ ಹಣ್ಣು. ಅಲ್ಲಿರ್ತ ಆ ಒಂದು ವೇದವೇ, ಆ 4 ವೇದಗಳೇ ಆ 4 ಮಾವಿನ ಹಣ್ಣಾಗಿ ಪರಿವರ್ತನೆ ಈಗಲೂ ಕೂಡ ಕಂಚಿಯಲ್ಲಿದೆ. ಏಕಾಂಬರೇಶ್ವರ ದೇವಾಲಯವುಂಟು, ರಾಜಶ್ಯಾಮಲ ದೇವಿಯುಂಟು, ಹಾಗೆ ವಾರಾಹಿ ದೇವಿಯುಂಟು. ನಿಮಗೆ ಮೂಲಭೂತಕ್ಕೆ ಸಂಬಂಧಪಟ್ಟಾಗಿರ್ತಕ್ಕ ಈ ಒಂದು ಕೋರ್ಟ್ ಕೇಸ್ಗಳಿತ್ತು ಅಂತಂದರೆ ಒಂದು ಸಲ ಹೋಗಿ ಬನ್ನಿ, ನಿಮ್ಮ ಜಮೀನಿಗೆ ಸಂಬಂಧಪಟ್ಟಂಗೆ. ಬರ್ತಾನೆ ಬಹುಶಃ ಆ ಸಮಸ್ಯೆ ಬಗೆಹರಿದ ಒಂದು ಕರೆ ಬರುತ್ತೆ ನಿಮಗೆ. ಅಂತಹದ್ದು ಅಲ್ಲೊಬ್ಬ ಮಹಾನುಭಾವ ಕ್ಷೇತ್ರ ಪಾಲಕ ಇದ್ದಾನೆ, ಆ ಕ್ಷೇತ್ರಕ್ಕೊಬ್ಬ ಅಧಿಪತಿ ಇದ್ದಾನೆ. ಅವನು ಯಾರು ಅಂತಂದರೆ, ಅಲ್ಲಿ ನೀವೆಲ್ಲಾದರೂ ನೋಡಿ ಈ ಅಯ್ಯಪ್ಪ ಸ್ವಾಮಿಯನ್ನು ಅವನು ಯೋಗ ಪಟ್ಟದಲ್ಲಿ ಕುಳಿತಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ. ಆದರೆ ಕಂಚಿಯಲ್ಲಿ ಆಡಳಿತ ಮಾಡ್ತಕ್ಕಂತಹದ್ದು ಯಾರು ಅಂತಂದರೆ ಅಯ್ಯಪ್ಪ ಸ್ವಾಮಿ, ಕ್ಷೇತ್ರಾಧಿಪತಿ ಅವನೇ. ಅವನ ಮಾತು ಮೀರಿ ಹೋಗೋಗಿಲ್ಲ ನೀವು. ಅವನ ಮಾತೇನ ಮೀರಿ ನಿಮ್ಗೆ ಸ್ವಲ್ಪ ಏನಾದ್ರೂ ಬಿದ್ದರೆ, ಗಾಯ ಆದರೆ, ನಿಮಗೇನಾದರೂ ಬೇರೆ ಇನ್ನೊಂದು ರೀತಿಯಲ್ಲಿ ತೊಂದರೆ ಆದರೆ ಅಯ್ಯಪ್ಪ ಸ್ವಾಮಿ ಅವನ ಕೈಯಿಂದ ಕೊಟ್ಟಿರೋ ಚಾಟಿ ಏಟದು, ನೀವು ತಪ್ಪು ಮಾಡಿರ್ತೀರಿ ಅಂತ. ಬೇರೆ ಇನ್ಯಾರೂ ಅಲ್ಲಿ ಶಿಕ್ಷೆ ಕೊಡಲ್ಲ ನಿಮಗೆ. ಅಲ್ಲಿರ್ತಕ್ಕಂತಹದ್ದೇ ಪೂರ್ಣ ಪುಷ್ಕಲಾಂಬ ಸಮೇತ ಇರತಕ್ಕಂಥ ಅಯ್ಯಪ್ಪ ಸ್ವಾಮಿ ಅಲ್ಲಿರ್ತಾನೆ. ಎಲ್ಲ ಕಡೆ ನೀವು ಯೋಗ ಪಟ್ಟದಲ್ಲಿ ಕುಳಿತರು ನೋಡಿದ್ದೀರಿ, ಅಲ್ಲಿ ಮಾತ್ರ ಒಂದು ಕಾಲನ್ನು ಕೆಳಗಿಳಿಸಿ ವೈಭವೋಪೇತವಾಗಿರ್ತಕ್ಕ ರಾಜಮುಡಿಯಲ್ಲಿ ಕುಳಿತಿರ್ತಾನೆ ಆತ. ಅದನ್ನು ಕೂಡ ನೀವಲ್ಲಿ ನೋಡಬಹುದು ಆ ಒಂದು ಕಂಚಿ ಕಾಮಕೋಟಿ ಪೀಠದಲ್ಲಿ. ಇನ್ನೊಂದು ಎಚ್ಚರಿಸಿ ಮಾತಾಡೋದಾದರೆ, ಈ ಭೂಮಂಡಲ ಇದೆಯಲ್ಲ, ಪೂರ್ತಿ ಈ ಭೂಮಿ ಎಲ್ಲಿ ಇದೆಯೋ ಅಷ್ಟನ್ನು ಕೂಡ ಆವರಿಸಿ ಅಳತೆ ಮಾಡಿ ನೋಡಿದ್ರೆ, ತೂಕ ಮಾಡಿ ನೋಡಿದ್ರೆ, ಮನುಷ್ಯನ ದೇಹದಲ್ಲಿ ಅರ್ಧಕ್ಕೆ ನಮಗೊಂದು ನಾಭಿ ಇದೆಯಲ್ಲ, ಹೊಕ್ಕಳಿದೆಯಲ್ಲ, ಆ ಹೊಕ್ಕಳು ಭಾಗನೇ ಕಂಚಿ ಕಾಮಕೋಟಿ ಪೀಠ. ಅವಳೆಲ್ಲರಿಗೂ ಕೂಡ ಎಲ್ಲರನ್ನೂ ಹಡೆದವಳು ಅವಳೇ. ಯಾಕಂದರೆ ನಾಭಿ ಸಂಬಂಧ, ಮಗು ಹುಟ್ಟಬೇಕಾದ್ರೆ ಕರುಳು ಬೆಳೆ ಜೊತೆಗಿರುತ್ತಲ್ಲ, ಅದನ್ನು ಕಟ್ ಮಾಡಿ ಹೃದಯ ಸಂಬಂಧವನ್ನು ಸ್ತನ್ಯಪಾನ ಉಣಿಸ್ತಾಳೆ ತಾಯಿ. ಆ ಮಗುವಿಗೆ ನಾಭಿ ಸಂಬಂಧ ಕಟ್ಟಾಗುತ್ತೆ, ಹೃದಯ ಸಂಬಂಧ ಕಂಟಿನ್ಯೂ ಆಗುತ್ತೆ. ಅಂತಹ ಪ್ರದೇಶ ನಿಮ್ಮನ್ನು ಮಗುವಾಗಿ ಅವಳನ್ನು ಕಾಣಬೇಕು ಅಂತಂದರೆ, ನನ್ನ ಮಗಳು ಬಂದಿದ್ದಾನೆ, ನನ್ನ ಮಗ ಬಂದಿದ್ದಾನೆ ಅಂತ ಖುಷಿಯಾಗಿ ನಿಮ್ಮ ಜೊತೆ ಸಹಕರಿಸಿ ಏನು ಬೇಕೋ ಅದನ್ನು ಕೊಡ್ತಾಳೆ. ಕಂಚಿಗೋಗಿ ನನಗೆ ಕೆಲಸ ಆಗಿಲ್ಲ ಅಂತ ವ್ಯಕ್ತಿ ಯಾರೂ ಇರೋದಿಲ್ಲ. ಅಂತಹದ್ದು ವಿದ್ಯೆಯಿಂದ ಹಿಡಿದು ಬುದ್ಧಿಯಿಂದ ಹಿಡಿದು ನಿಮಗೆ ಬೇಕಾಗಿರ್ತಕ್ಕಂಥ ಪ್ರಮಥ ಗಣನಾಥರ ಕೃಪೆಯನ್ನು ಪಡೆದು ನೀವು ವಿರಾಜಮಾನವಾಗಿ ಏನನ್ನು ಬೇಕೋ ಅದನ್ನು ಪಡೆದುಕೊಂಡು ತೀರಲಿಕ್ಕೆ ಒಂದು ಸಲ ಕಂಚಿ ಕಾಮಕೋಟಿ, ಕಾಮ ಅಂತಂದರೇನೆ ಇನ್ನು ನಾನು ಹೇಳಬಾರ್ದು, ನಮಗೆ ಬೇಕಾದ ಪಡೆದುಕೊಳ್ಳತಕ್ಕಂತಹದ್ದು. ಇನ್ನು ಕಾಮಾಕ್ಷಿ ಅಂತಂದರೆ, ಕಾ ಅಂದರೆ ಅಲ್ಲಿರ್ತಕ್ಕಂಥ ಬ್ರಹ್ಮಶಕ್ತಿ, ಮಾ ಅಂದರೆ ವಿಷ್ಣು ಶಕ್ತಿ, ಕ್ಷೆ ಅಂದರೆ ಕಣ್ಣು. ಇವು ಎರಡೂ ಕಣ್ಣನ್ನು ಅಂದರೆ ಅಲ್ಲಿ ಇವು 2 ಶಕ್ತಿಗಳನ್ನು ಕಣ್ಣಲ್ಲೇ ಅವಳು ಕೊಟ್ಟುಬಿಡ್ತಾಳೆ. ನೀವು ಅವಳ ಕಣ್ಣನ್ನು ದರ್ಶನ ಮಾಡಿದರೆ ಸಾಕಂತೆ ಅಷ್ಟೊಂದು ಶಕ್ತಿಯುತವಾಗಿರತಕ್ಕಂಥ ಕಂಚಿ ಕಾಮಕೋಟಿ ಪೀಠ ನಮಗೆ ಮೋಕ್ಷ ಕ್ಷೇತ್ರ. ಅದು ಈ ದಕ್ಷಿಣ ಭಾರತದವರೆಗೆ. ಸಾಧ್ಯವಾದರೆ ನಿಮಗೆ ಯಾವಾಗ ಸಾಧ್ಯವಾಗ್ತದೆ, ಈ 9 ದಿನಗಳಲ್ಲಿ ಒಂದು ಸಲ ಆದರೂ ಆ ಕಂಚಿ ಕಾಮಕೋಟಿ ಪೀಠದ ದೇವಿಯ ದರ್ಶನವನ್ನು ಮಾಡಿಕೊಳ್ಳುತ್ತೀರಿ. ಆಗ್ತಕ್ಕಂಥ ಆನಂದ ಇದೆಯಲ್ಲ, ಈ 9 ದಿನ ಇದೆಯಲ್ಲ, ಅತ್ಯಂತ ನಿಮ್ಮ ಕಷ್ಟಗಳಿಗೆ ಒಂದು ಎಕ್ಸಾಮ್ ಸೆಂಟ್ರು ಅದೇ. ಅಥವಾ ಆಗುತ್ತೆ ಪಂಜಾಬ್, ಹೋಗ್ತೀನಿ ಗುರುಗಳೇ, ಹೋಗಿ ಬನ್ನಿ, ತೊಂದರೆ ಅದ್ಭುತ, ಮಹಾ ಅದ್ಭುತ.
ಇಲ್ಲ ನಾನು ಗಿರಿಜಾದೇವಿಗೆ ಹೋಗ್ತೀನಿ ಅಂತಂದರೆ ಜೈಪುರ ಒಡಿಸ್ಸಾ ಅಲ್ಲಿ ಕಡೆ ಹೋಗಿ ಬನ್ನಿ. ಒಟ್ಟಾರೆಯಾಗಿ ನಿಮ್ಮ ಮನೆಯಲ್ಲಿ ಏನು ಮಾಡಬೇಕೋ ಇನ್ನಿರ್ತಕ್ಕಂತಹದ್ದು ಆ ನವರಾತ್ರಿ ಆಯಾಯಿ ದಿನಕ್ಕೆ ಸಂಬಂಧಪಟ್ಟಾಗಿರೋ ಮಂತ್ರವನ್ನು, ಅಮ್ಮ ನೋಡತಕ್ಕಂಥ ಆ ವಸ್ತ್ರವನ್ನು, ಆ ನೈವೇದ್ಯವನ್ನು ನಾವು ಏನೆಲ್ಲ ಕೂಡ ಪೂರ್ಣ ತಯಾರಿ ಮಾಡಿಕೊಳ್ಬೇಕೋ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೇನೆ. ನನ್ನ ಆಸೆ, ನನ್ನ ಅಭಿಲಾಷೆ ಇಷ್ಟೇ, ಒಂದು ಕ್ಷೇತ್ರಕ್ಕಾದರೂ ಎಲ್ಲಾದರೂ ಇವರು ಹೋಗಿ ಬರಲಿ ಅಂತಕ್ಕಂತಹ ಪ್ರೀತಿಯಿಂದ ಆ ಒಂದು ಕಂಚಿ ಕಾಮಕೋಟಿ ಬಗ್ಗೆ ಹೇಳಬೇಕು ಅಂದರೆ ಬಹಳ ಇದೆ, ಬಹಳ ಅದ್ಭುತಗಳೇ ಇದೆ. ಹೇಳ್ಕೊಂಡು ಹೋಗ್ತಿದ್ರೆ ಅಷ್ಟಿದೆ. ಅದು ಒಂದು ನಿಮಗೆ ಚೆನ್ನಾಗಿ ಗೊತ್ತಿರಲಿ, ಯಾವುದೇ ಮತ ಧರ್ಮ ಭೇದ ಇಲ್ಲ ಅಲ್ಲಿ ಏನಾದರೂ ಮುಸ್ಲಿಮ್ಸ್ ಏನಾದರೂ ಕೂಡ ಅವ್ರದ್ದೇನಾದರೂ ಒಂದು ಅವ್ರಿಗೆ ಸಂಬಂಧಪಟ್ಟದ್ದು ಇರುತ್ತಲ್ಲ, ನಾವು ರಥೋತ್ಸವ ಮಾಡಿದಾಗ ಅವರು ಮಾಡ್ತಾರೆ, ಅವರು ಕೂಡ ಕಂಚಿ ಕಾಮಕೋಟಿ ಪೀಠ ಪ್ರದಕ್ಷಿಣೆ ಹಾಕಿ ಮುಂದಕ್ಕೆ ಹೋಗೋದು. ಅಲ್ಲಿರುತ್ತೆ ಕ್ರಿಶ್ಚಿಯನ್ರು ಕೂಡ ಅಷ್ಟೇ, ಅವ್ರದ್ದಿರತಕ್ಕಂತಹದ್ದು ಏನಿದೆಯೋ ಅದನ್ನು ತಗೊಂಡ್ಬಂದು ಅಮ್ಮನವರಿಗೆ ಪ್ರದಕ್ಷಿಣೆ ಮಾಡಿ ಮುಂದಕ್ಕೆ ಹೋಗೋದು. ಅಲ್ಲಿ ಯಾವ ಮತ ಭೇದಗಳು ಇರೋದಿಲ್ಲ. ಹಾಗೆ ಅಮ್ಮನ ದಿವ್ಯ ಸಂಕಲ್ಪ ಅಲ್ಲಿರತಕ್ಕಂಥದ್ದು ಒಂದು ಅದ್ಭುತವಾಗಿರತಕ್ಕಂತಹದ್ದು, ವೈಜ್ಞಾನಿಕವಾಗಿರತಕ್ಕಂಥ ಆಧ್ಯಾತ್ಮವಾಗಿರೋ ದಿವ್ಯ ಶಕ್ತಿ. ಒಂದು ಸಲ ನೀವೇನಾದರೂ ಅಲ್ಲಿ ಲಲಿತಾ ಸಹಸ್ರನಾಮ ಕುಳಿತುಕೊಂಡು ಹೇಳಿ ಬರ್ತೀನಿ ಅಂತಂದರೆ ಎಷ್ಟು ಸಲ ಹೇಳಿದಾಗೆ? 1 ಕೋಟಿ ಸಲ ಹೇಳಿದಾಗೆ. 1 ಕೋಟಿ ಸಲ ಹೇಳಿದಾಗೆ. ಓಂ ಐಂ ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಓಂ ಐಂ ರೀಂ ಶ್ರೀಂ ಶ್ರೀಂ ಶ್ರೀಮಾತ್ರೇ ನಮಃ. ಓಂ ಅನ್ನೋದರಲ್ಲಿ ಅಕಾರ ಉಕಾರ ಮಕಾರ ಇದೆ. ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಾರೆ. ಒಂದು ದಿನದ ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ, ಈ 3 ಕಾಲ ಇಲ್ಲದೆ ಆ ದಿನ ಎಂಡ್ ಆಗೋದಿಲ್ಲ. ಆ ಶಕ್ತಿಗಳು ಅಂದರೆ ಈ ಪ್ರಪಂಚದ ಉಗಮ ಆಗಿದ್ದು ಓಂಕಾರದಿಂದ. ಗಂಡ ಹೆಂಡತಿ ಒಂದು ಶಬ್ದ ಮಾಡೋದ್ರಿಂದ ಒಂದು ಸೃಷ್ಟಿ ಆಗುತ್ತೆ. ಇನ್ನು ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಹಾಗೆ ಆ ಓಂಕಾರ ಒಂದು ಹೇಳಿದ್ರೆ ಸೃಷ್ಟಿ ಆಗುತ್ತೆ, ನಿಮ್ಮ ಒಳಗಡೆ ನವಚೇತನೆ ಬಂದ್ಬಿಡುತ್ತೆ. ಅಂತ ಬ್ರಹ್ಮ ವಿಷ್ಣು ಮಹೇಶ್ವರರು ಓಂಕಾರದಲ್ಲಿದ್ದಾರೆ. ಐಂ ಸರಸ್ವತಿಯ ಮಹಾಶಕ್ತಿ ಅಡಗಿದೆ ಅಲ್ಲಿ. ಮಹಾಸರಸ್ವತಿಯ ಬೀಜಾಂಕುರ, ಅದು ಬೀಜಶಕ್ತಿ. ಅದು ಐಂ ಅಂತಕ್ಕದ್ದು. ಹ್ರೀಂ ಅನ್ನೋದು ದುರ್ಗಾದೇವಿಯ ದಿಶಕ್ತಿ ತುಂಬಿರತಕ್ಕಂಥ ಬೀಜಾಕ್ಷರವುದು. ಶ್ರೀಂ ಅನ್ನೋದು ಮಹಾಲಕ್ಷ್ಮಿಯ ಬೀಜಾಕ್ಷರವುದು. ಮಾತ್ರೇ ನಮಃ. ಇನ್ನು ಹೇಳತ್ತೀದು, ನಿಮಗೆ ಎಂಡ್ ಇಲ್ಲ. ಆ ಮಾ ಅಂತಕ್ಕಂತಹದ್ರಲ್ಲಿ 3 ಶಕ್ತಿಗಳ ತ್ರೇ ಇದೆಯಲ್ಲ, ಆ ತ್ರೇ ಅನ್ನೋದೇ 3. ಯಾರು 3 ಅಂತಂದ್ರೆ ಇಚ್ಛಾ, ಕ್ರಿಯಾ, ಜ್ಞಾನ ಶಕ್ತಿಗಳನ್ನ ಅಡಕವಾಗಿರತಕ್ಕ ದಿವ್ಯ ಕ್ಷೇತ್ರ ಅಂತಂದ್ರೆ ಒಂದು ಸಲ ಅವಳು ಬಾಲಾ ತ್ರಿಪುರ ಸುಂದರಿಯಾಗಿನೂ ಬರ್ತಾಳೆ, ಸರಸ್ವತಿಯಾಗಿನೂ ಬರ್ತಾಳೆ, ಮಹಾಲಕ್ಷ್ಮಿಯಾಗಿನೂ ಬರ್ತಾಳೆ, ಬುದ್ಧಿ ಕಲಿಸ್ಲಿಕ್ಕೆ ಶತ್ರುಗಳಿಗೆ ದುರ್ಗಾದೇವಿಯಾಗೂ ಬರ್ತಾಳೆ. ಈ ನವರಾತ್ರಿಯಲ್ಲಿ ಬರೋದೇ ಅಷ್ಟೇ. ಆ ರಾಕ್ಷಸರನ್ನ ಹಿಂದೆ ಆಗಿತ್ತು. ಅಂತಹ ರಾಕ್ಷಸ ಸಂಹಾರ ಮಾಡಬೇಕಾದ್ರೆ ದೇವತೆಗಳು ಪಾಪ ತುಂಬಾ ನೋವಲ್ಲಿರ್ತಾ ಇದ್ರು. ಅವರನ್ನ ಸಂಪೂರ್ಣವಾಗಿ ಒಂದು ಖುಷಿಯಿಂದ ಸಂತೋಷ ಇಡಬೇಕು ಅಂತಂದ್ರೆ ಆ ರಕ್ಕಸರ ಸಂಹಾರ ಮಾಡಬೇಕು. ಅದಕ್ಕಾಗಿಯೇ ಮಹಿಷ ಮರ್ದಿನಿಯಾಗಿ ಅವಳು ಬರ್ತಾಳೆ. ಅಂದ್ರೆ ಆಯಾಯ ದಿನದಲ್ಲಿ ಆಕೆ ಬಂದದ್ದು ಅನೇಕ ರಕ್ಕಸರ ಸಂಹಾರ ಮಾಡಿ ಒಟ್ಟಾರೆ ದುಷ್ಟರನ್ನ ಸಂಹಾರ ಮಾಡಲು ಅವಳು ಬರ್ತಾಳೆ, ಶಿಷ್ಟರನ್ನ ರಕ್ಷಣೆ ಮಾಡಲು ಅವಳು ಬರ್ತಾಳೆ. ಈ 9 ದಿನ ನೀವು ಆಯಾಯ ರೂಪದಲ್ಲಿ ಆಕೆಯನ್ನ ಕಾಣ್ತೀರಿ. ಖಂಡಿತ ಗುರುಗಳ, ಈ ನವರಾತ್ರಿಯ ಒಂದು ಪ್ರಿಪ್ರೇಷನ್ಸ್ ಹೇಗಿರಬೇಕು, ಜೊತೆಗೆ ಯಾವ ಕ್ಷೇತ್ರದ ಭೇಟಿ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ. 64,000 ಶಕ್ತಿ ಪೀಠಗಳಿದೆ. ಪಂಜಾಬ್ ಬಗ್ಗೆ ಹೇಳಿದ್ರಿ, ಜೈಪುರ್ ಹೇಳಿದ್ರಿ. ನಮ್ಮ ಕೈಲಿ ಯಾವುದೂ ದೂರ ಹೋಗೋಕ್ಕಾಗಲಿಲ್ಲ ಅಂತಂದರೆ ಕಂಚಿ ಕಾಮಕೋಟಿಗಾದರೂ ನಾವು ಹೋಗಲೇಬೇಕು. ಯಾಕಂದರೆ ನಮ್ಮ ಅಷ್ಟ ಕಷ್ಟಗಳಿಗೆ ಗುಡ್ ಬೈ ಹೇಳಬೇಕು ಅಂತಂದರೆ ಈ ನವರಾತ್ರಿನಲ್ಲಿ ಈ ಕ್ಷೇತ್ರ ಭೇಟಿ ಮಾಡೋದ್ರಿಂದ ನಮಗೆ ಯಾವ ರೀತಿ ಪಾಸಿಟಿವ್ ವೈಬ್ಸ್ ಅನ್ನೋಂಥದ್ದು ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ವಿಶೇಷವಾಗಿ ನವರಾತ್ರಿ ಪ್ರಾರಂಭ ಆಗ್ತಿದ್ದಂಗೆ ಹೇಗೆ ಅದರ ಆಚರಣೆ ಇರಬೇಕು ಅಂತ ಒಂದು ದಿನ ಮುಂಚಿತವಾಗಿ ತಿಳಿಸ್ಕೊಡ್ತೀನಿ ಅಂತ ಕೂಡ ಹೇಳಿದ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನವರಾತ್ರಿಯ ಪ್ರಿಪ್ರೇಷನ್ಸ್ ಅನ್ನುವಂಥದ್ದು ಹೇಗಿರಬೇಕಾಗತ್ತೆ, ಇನ್ನು ಈ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ ಯಾವ ಕ್ಷೇತ್ರಕ್ಕೆ ನಾವು ಭೇಟಿ ನೀಡೋದ್ರಿಂದ ನಮ್ಮ ಒಂದು ಕಷ್ಟಗಳಿಗೆ ಗುಡ್ ಬೈ ಹೇಳ್ಬೋದು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.